ಆಶ್ರಯ ಬಡಾವಣೆ ಹಂಚಿಕೆ ವಿಚಾರವಾಗಿ ಸಾಗರ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಮಾತಾಡಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಬಡವರು ಸುಮಾರು 10-15 ಸಾವಿರ ಖರ್ಚು ಮಾಡಿ ಆಶ್ರಯ ಬಡಾವಣೆಗೆ ಅರ್ಜಿ ಹಾಕಿದ್ದಾರೆ. ಸುಮಾರು 4,000 ಅರ್ಜಿಗಳು ಬಂದಿವೆ. ಆದರೆ ಅಷ್ಟೊಂದು ಆಶ್ರಯ ನಿವೇಶನ ಮನೆ ನೀಡಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಉಪಾಯವಾಗಿ 20 ಎಕರೆ ಬೇರೆ ಕಡೆ ಜಾಗ ನೋಡ್ತಾ ಇದ್ದೇವೆ. ಆ ಜಾಗವನ್ನು ಒಟ್ಟುಗೂಡಿಸಿ ಆಶ್ರಯ ನಿವೇಶನ ಹಂಚಿಕೆಗೆ ಮುಂದಾಗ್ತೇವೆ ಅಂತ ಪ್ರತಿಕ್ರಿಯೆ ನೀಡಿದರು. ನಂತರ ಉತ್ತರಿಸಿದ ಅವರು, ಸಾಗರ ವಿಧಾನಸಭಾ ಕ್ಷೇತ್ರದ ಜನ ನನಗೆ ಆಶೀರ್ವಾದ ಮಾಡಿದರೆ ಮುಂದೊಂದು ದಿನ ಮಂತ್ರಿ ಆಗುವ ನಿರೀಕ್ಷೆ ಇದೆ ಅಂತಲೂ ಹೇಳಿದರು. ಅದು ಹಿಂದೆ ಏನು ಮಾಡಿದಾರೋ ಗೊತ್ತಿಲ್ಲ. ಹಿಂದೆ ಅರ್ಜಿ ಕರೆದಿಯಾರಂತೆ, 4,000 ಅರ್ಜಿ ಬಂದಿದ್ವಂತೆ. ಈಗ BJP ಕಾಲದಲ್ಲಿ ಆಲಪ್ತರು ಇದ್ದಾಗ ಬಹುಶಃ ಅದು ಯಾವ ಕರೆದ್ರು, ಎಲ್ಲಿ ಕರೆದು, ಎಲ್ಲಿ ಜಾಗ ಎಲೆಕ್ಷನ್ ಟೈಮಲ್ಲಿ ಅದನ್ನೇ ಕರೆದ್ರು. ಪಾಪ ಅವರೆಲ್ಲ ದುಡ್ಡು ಖರ್ಚು ಮಾಡಿ ಸುಮಾರು 10-15 ಸಾವಿರ ರೂಪಾಯಿ ಖರ್ಚು ಮಾಡಿ ಎಲ್ಲ ಹಾಕಿ ಅರ್ಜಿ ಹಾಕ್ಕೊಂಡಿದ್ದಾರೆ. ಪಾಪ 4,000 ಜನ ಅರ್ಜಿ ಬಂದಿದೆ. ಬಟ್ ಆಶ್ರಯ ಅಷ್ಟೊಂದು ಅರ್ಜಿ ಕೊಡ್ಲಿಕ್ಕೆ ಆಗಲ್ಲ. ನಾವೊಂದು ಪ್ಲ್ಯಾನ್ ಮಾಡ್ತಾಯಿದ್ವಿ, ಬಳಸ್ಕೊಡೋದು ಒಂದಿಷ್ಟು 20 ಎಕರೆ ಜಾಗ ಇದೆ. ಆ ಜಾಗನ ಏನಾದರೂ ಮಾಡಿ ಒಂದು ಲೇಔಟ್ ಮಾಡಿಬಿಟ್ಟು ಅವ್ರಿಗೆ ಆಶ್ರಯ ಇದು ಮಾಡಿ ಲೇಔಟ್ ಮಾಡಿಬಿಟ್ಟು ಅವರಿಗೆಲ್ಲ ಹಂಚಬೇಕಂತ. ಈಗ ಎಲ್ಲೆಲ್ಲಿ 5 ಎಕರೆ 3 ಎಕರೆ ಎಲ್ಲೆಲ್ಲಿದೆ ಅದೆಲ್ಲವನ್ನ ತಗೊಂಡು ಆಶ್ರಯ ಸೈಟ್ ಕೊಡಬೇಕನ್ನೋ ತೀರ್ಮಾನ. ಸಾಗರ ಕ್ಷೇತ್ರದ ಜನ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಅವರ ಆಶೀರ್ವಾದದಿಂದ ಮಂತ್ರಿ ಸ್ಥಾನ ಆಗ್ಬೋದು ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಖಂಡಿತ ಅಷ್ಟೇ. ಮತ್ತು ಇದೇ ಜೋಗದ ಏನಕ್ಕೆ ಹೇಳ್ತಾರೆ ಸರ್, ಜೋಗ ಅಭಿವೃದ್ಧಿ. ಆಮೇಲೆ ಆಶ್ರಯದು ಹಿಂದೆ ಏನು ಮಾಡಿದಾರೋ ಗೊತ್ತಿಲ್ಲ. ಹಿಂದೆ ಅರ್ಜಿ ಕರೆದಿಯಾರಂತೆ, 4,000 ಅರ್ಜಿ ಬಂದಿದ್ವಂತೆ. ಈಗ BJP ಕಾಲದಲ್ಲಿ ಆಲಪ್ತರು ಇದ್ದಾಗ ಬಹುಶಃ ಅದು ಯಾವ ಕರೆದ್ರು, ಎಲ್ಲಿ ಕರೆದು, ಎಲ್ಲಿ ಜಾಗ